ಜಾಸ್ತಿಯಾಗಿ ಬರ್ತಾ ಇದ್ದಂಥ ಕಾಲ್, ನನ್ನ ಮಗ ಡಿಪ್ರೆಷನಲ್ಲಿದ್ದಾನೆ, ನನ್ನ ಮಗಳು ಜಾಬಿಗೆ ಹೋಗಿದ್ದಾಳೆ, ಬಟ್ ಅವಳಿಗೆ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವಳು ಡಿಪ್ರೆಷನಲ್ಲಿದ್ದಾಳೆ, ಏನು ಮಾಡಬೇಕು. ಮ್ಯಾರೇಜ್ ಆದಂಥ ಹೆಣ್ಣುಮಕ್ಕಳು ಯಾರಿದ್ದಾರೆ ಅವರು ಕೂಡ ಏನೋ ಜಾಸ್ತಿಯಾಗಿ ಆ ಒಂದು ಸಿಚುವೇಶನ್ಸನ್ನು ಫೇಸ್ ಮಾಡಲಿಕ್ಕಾಗೋದಿಲ್ಲ, ಅವರನ್ನು ಅರ್ಥ ಮಾಡಲಿಕ್ಕಾಗೋದಿಲ್ಲ, ಆ ಮನೆಯಲ್ಲಿ ಒಂದು ವಾತಾವರಣ ಏನಿದೆ ಅದು ನಮಗೆ ಸೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಆ ಹೆಣ್ಮಗಳೇನಿದ್ದಾಳೆ ಅವಳು ಮನೆಗೆ ಬಂದಿರ್ತಾಳೆ. ದೆರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ಮ್ಯಾರೇಜ್ ರಿಲೇಟೆಡ್. ಸೊ ಅಂಥ ವಿಚಾರಗಳಲ್ಲಿಯೂ ಕೂಡ ಡಿಪ್ರೆಷನ್ಗೆ ಬರುವಂಥದ್ದು. ಮತ್ತು ಡ್ರಗ್ಸು, ಡ್ರಿಂಕ್ಸು, ಸ್ಮೋಕು ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರಗಳು, ಅಂದರೆ ಬ್ಯಾಡ್ ಹ್ಯಾಬಿಟ್ಸ್. ಇದರಿಂದ ನಮ್ಮ ಮಕ್ಕಳು ಒಳಗಾಗಿರ್ತಾರೆ. ಇವರನ್ನು ಯಾವ ರೀತಿ ನಾವು ಈ ಒಂದು ಚಟದಿಂದ ಹೊರಗೆ ತರಬಹುದು ಈ ವಿಚಾರದಲ್ಲಿ. ನಂಬಿ 8th 9th ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಡಿಪ್ರೆಷನ್ ಅಂತೆ. ಅದು ನಮ್ಮ ಬಹಳಷ್ಟು ಮಂಗಳೂರು ಕೇಸಸ್ಗಳು ಕೂಡ ನಾನು ಫೇಸ್ ಮಾಡಿರುವಂಥದ್ದು. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಹೇಳುವಂಥ ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ಇದಕ್ಕೆ ಬಹಳಷ್ಟು ವಿಚಾರಗಳು ಕೂಡ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇಟ್ಸ್ ಲೈಕ್ ಏನು ಹೇಳೋದು, ಒಂದು ಸ್ಲೋ ಪಾಯ್ಸನ್ ಥರ ಇದು ಎಫೆಕ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ನಾನು ಹೇಳಿದಲ್ವಾ, ಸ್ಲೋ ಪಾಯ್ಸನ್ ಥರ ದೆರ್ ಆರ್ ಸೋ ಮೆನಿ ರೀಸನ್ಸ್ ಇರುತ್ತೆ ಆಯಿತಾ. ಅಂದರೆ ನಾವು ಬೆಳೆದು ಬಂದಂತಹ ದಾರಿ ಆಗಿರ್ಬೋದು,